ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಂತೂ ಕೂಡ ಒಂದ್ ಕಡೆ ಸಿಎಂ ಕುರ್ಚಿಗೆ ಫೈಟ್ ಪ್ರಾರಂಭ ಆಗಿದ್ರೆ ಮತ್ತೊಂದು ಕಡೆ ಹಿರಿಯ ಶಾಸಕರೆಲ್ಲ ದೆಹಲಿ ಪರೇಡ್ ಮಾಡಿದ್ದಾರೆ, ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ವರಿಷ್ಠರ ಮೇಲೆ ಒತ್ತಡ ತಂದು ಹೇಗಾದ್ರೂ ಮಾಡಿ ಈ ಬಾರಿ ಮಿನಿಸ್ಟರ್ ಗಿರಿ ನಮಗೆ ಸಿಗಲೇಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ದೆಹಲಿಯಲ್ಲಿ ಜೋರಾಗ್ತಾ ಇದೆ ಮಂತ್ರಿಗಿರಿಯ ಪಾಲಿಟಿಕ್ಸ್. ರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಹಾಕಿದ್ದಾರಂತೆ ಹಿರಿಯ ಶಾಸಕರು. ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಹಿರಿಯ ಶಾಸಕರೆಲ್ಲ ಪಟ್ಟು ಹಿಡಿದಿದ್ದಾರೆ. ಆದಷ್ಟು ಬೇಗನೆ ಸಂಪುಟ ಪುನರ್ರಚನೆ ಮಾಡಬೇಕು, ಹಿರಿಯರಿಗೆ ಅವಕಾಶ ಮಾಡಿಕೊಡಬೇಕು ಅಂತ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ 3-4 ಬಾರಿ ಗೆದ್ದ ಶಾಸಕರಿಗೆ ಅವಕಾಶ ಕೊಡಲೇಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. 2.5 ವರ್ಷ ಆದ ತಕ್ಷಣ ಮಾಡ್ಬಿಡ್ತೀವಿ ಅಂತ ಹೇಳಿದ್ರಿ, ಬಟ್ ಯಾಕೆ ಮಾಡ್ತಾ ಇಲ್ಲ? 6 ತಿಂಗಳು ಹೆಚ್ಚುವರಿ ಅವಧಿ ಎಂಜಾಯ್ ಮಾಡಿದ್ದಾರೆ ಕೆಲ ಸಚಿವರು. ಹಲವರಿಂದ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗ್ತಾ ಇದೆ. ಕೆಲವರ ಸಚಿವರ ಬಗ್ಗೆ ಅಸಮಾಧಾನಗಳಿದೆ, ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ರಿಪೋರ್ಟ್ ಎಲ್ಲ ಇದೆ. ಇಷ್ಟೆಲ್ಲ ಆದ ಮೇಲೆ ನಮಗೊಂದು ಅವಕಾಶ ಕೊಡಬೇಕಲ್ಲ. ಹೊಸಬರಿಗೊಂದು ಅವಕಾಶ ಸಿಕ್ಕಾಗ ನಾವು ಕೂಡ ಎನರ್ಜಿಯಿಂದ ಕೆಲಸ ಮಾಡ್ತೀವಿ. ಹಾಗಾಗಿ ಜನರಿಗೂ ಕೂಡ ಒಂದು ಹೊಸತನದ ಅನುಭವ ಸಿಗುತ್ತೆ ಈ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತಹ ವಿಚಾರವನ್ನ ಪ್ರಮುಖವಾಗಿ ಹಿರಿಯ ಶಾಸಕರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾದಂತಹ ಸಂದರ್ಭದಲ್ಲೇ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಕಾದ್ ನೋಡ್ಬೇಕು ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ಇವರ ಮನವಿಗಳಿಗೆ ಅಸ್ತು ಅನ್ನಬಹುದು ಅಂತ. ಯಾಕಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೆ ಬಿಲ್ಕುಲ್ ಇಷ್ಟ ಇಲ್ಲ ಸಂಪುಟ ಪುನರ್ರಚನೆ ಆಗೋದು. ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇದೆ. ಹಾಗಾಗಿ ಇಬ್ಬರ ನಡುವೆ ಯಾರ ಕೈ ಮೇಲಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. 5 ವರ್ಷದಲ್ಲಿ ಈಗಾಗಲೇ 3 ವರ್ಷ ಮುಗಿದಿದೆ. ಒಂದು ಬ್ಯಾಚ್ಗೆ ಈಗಾಗಲೇ ಸಾಮಾಜಿಕ ನ್ಯಾಯನೂ ಒಳಗೊಂಡಂತೆ ಹೊಸಬರಿಗೆ ಅವಕಾಶವನ್ನು ಕೊಡುವಂತ ಕೆಲಸವನ್ನು ಆಗಿದೆ. ಅದೇ ರೀತಿಯಾಗಿ ಸ್ವಲ್ಪ ಹಿರಿಕಿರ್ತಕ್ಕಂಥವ್ರು 3 ಟರ್ಮಿಂದ 5 ಟರ್ಮ್ ಆಗಿರ್ತಕ್ಕಂಥವ್ರು ಕೂಡ ಬಹಳಷ್ಟು ಜನಕ್ಕೆ ಅವಕಾಶಗಳು ಸಿಕ್ಕಿಲ್ಲ. ಅದನ್ನ ಇಲ್ಲಿ ಇರತಕ್ಕಂಥದ್ದು 2 ವರ್ಷದಲ್ಲಿ ಮಾಡ್ಕೊಡಿ ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ನಾನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಸಹಾನುಭೂತಿಯಿಂದ ನಮ್ಮ ಮನವಿಯನ್ನ ಕೇಳಿದ್ದಾರೆ. ಅವರ ಹೃದಯಕ್ಕೆ ತಾಕುವಂತ ರೀತಿಯಲ್ಲಿ ವಿಚಾರ ನಾನು ಎಲ್ಲಾರು ಗಮನಕ್ಕೆ ಜನರ ಗಮನಕ್ಕೆ ತಂದು ನಿಮಗೆ ಸೂಕ್ತವಾಗಿ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಮಾತಾಡ್ಕೊಂಡು ನಾವು ಬಂದಿದೀವಿ. ಇನ್ನು 2 ದಿನ ವೇಟ್ ಮಾಡಿ ವೇಣುಗೋಪಾಲ್ ಸುರ್ಜಿ ಅವರು ಮಾತಾಡ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತೀವಿ. ಇನ್ನು